ಹಾಯ್ ಫ್ರೆಂಡ್ಸ್, ಇವತ್ತು ಸೂಪರಾಗಿರೋ ಆನಿಯನ್ ಪಕೋಡ ಮಾಡೋಣ ಬನ್ನಿ. ಈರುಳ್ಳಿನೇ ಅದು ಸಿಪ್ಪೆ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳೆದು ಈ ಥರ ಹೆಚ್ಚಿಟ್ಕೊಳ್ಳಿ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಹಸಿಮೆಣ್ಸಿಕಾಯಿ ತೊಗೊಳ್ಳಿ, ಮತ್ತು ಅದಕ್ಕೆ ಸ್ವಲ್ಪ ಅಜ್ವಾನ ಆ್ಯಡ್ ಮಾಡಿ. ಹಾಗೆ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ನಾನು 3 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಆ್ಯಡ್ ಮಾಡಿ. ಕಟ್ ಮಾಡಿಟ್ಕೊಂಡಿರೋ ಆನಿಯನ್ ಇದರಲ್ಲಿ ಮಿಕ್ಸ್ ಮಾಡಿ. ಇವಾಗ ಹಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಇದರೆಲ್ಲ ಹಾಕ್ತಾಯಿರ್ತೀನಿ. ಈ ಥರ ಹಾಕಿದ್ಮೇಲೆ ಮತ್ತು ಇವಾಗ 1.5 ಸ್ಪೂನಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ಅನಿಸುತ್ತಾ ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಸ್ಪೂನು ಇದಕ್ಕೆ ಅಷ್ಟು ಹಾಕಿದರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ನೀಟಾಗಿ ಆನಿಯನ್ಗೆಲ್ಲನೂ ಅದು ಕಡಲೆ ಹಿಟ್ಟು ಅದಕ್ಕೆಲ್ಲ ಹತ್ತಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ತಾ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇರಿ. ನಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈ ಥರ ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ, ತುಂಬ ತೆಳು ಮಾಡಿಕೊಂಡ್ರೆ ಅದು ಹಾಕೋದಕ್ಕೆ ಸರಿ ಹೋಗಲ್ಲ. ಈ ಥರ ಮಾಡ್ಕೊಳ್ಳಿ. ಈ ಥರ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಬಾಣಲಿಗೆ ಎಣ್ಣೆ ಇಡೋಣ. ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಟು ನೆಕ್ಸ್ಟು ಎಣ್ಣೆ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ. ನೋಡಿ, ಈ ಥರ ಎಣ್ಣೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ ಪಕೋಡನ. ಪಕೋಡ ಈ ಥರ ನನ್ನ ಮಗಳಿಗೆ ಬಬಲ್ಸ್ ಅಂದರೆ ತುಂಬ ಇಷ್ಟ. ನಾನು ಬಬಲ್ಸ್ ಅಂತ ಹೇಳ್ತಿರೋದಕ್ಕೆ ಅವಳು ಸುಮ್ಮನೆ ಹಾಗೆ ಕೂಗ್ತಾ ಇದ್ದಾಳೆ. ನೋಡಿ, ಈ ಥರ ಕಾಯ್ದಮೇಲೆ ಮತ್ತು ಹಾಗೆ ಸ್ವಲ್ಪ ತಗೊಂಡು ಅದರಲ್ಲಿ ಎಣ್ಣೆಲಿ ಹಾಕ್ತಾಯಿರಿ ಪಕೋಡದು. ನೋಡಿ, ಈ ಥರ ಆಗ್ತಾಯಿದೆ. ಸ್ವಲ್ಪ ವೆಯ್ಟ್ ಮಾಡಿ, ಆಮೇಲೆ ಹಿಂಗೆ ತಿರುತ್ತಾಯಿರಿ. ಈಗ ತಿರುವು ಹಾಕ್ತಾಯಿರಿ. ಅದನ್ನು ಹಿಂದೆ ಮುಂದೆ ಮಾಡಿ ಈ ಥರ. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ. ನೋಡಿ, ಈ ಥರ ಇವಾಗ ರೆಡಿ ಆಗ್ತಾಯಿದೆ ಪಕೋಡ. ಬಾಯಲ್ಲಿ ಹಂಗೆ ನೀರು ಬರ್ತಾಯಿದೆ. ಪಕೋಡ ಅಂದರೆ ಎಲ್ರಿಗೂ ಇಷ್ಟ. ನಮ್ಮ ಮನೇಲಂತೂ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಇದಕ್ಕೋಸ್ಕರ. ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಅದಕ್ಕೆ ಟಿಶ್ಯೂ ಹಾಕಿ ಹಾಕೋಣ. ನೋಡಿ, ಈ ರೆಸಿಪಿ ಅಂತೂ ಯಾವಾಗಲೂ ರಿಕ್ವೈರ್ಡ್ ಇರೋ ಅಂಥದ್ದೇ. ಹಬ್ಬಗಳಲ್ಲೂ ಬೇಕಾಗುತ್ತೆ. ಸಂಜೆ ಆಗ್ತಿದ್ದಂಗೆ ಏನಾದರೂ ತಿನ್ಬೇಕು ಅನಿಸುತ್ತೆ, ಆವಾಗ ಟ್ರೈ ಮಾಡಿ.